ಸೊ ಈ ಫಿಶ್ಗೆ ಯಾಕೆ ಇಷ್ಟೊಂದು ಬೇಡಿಕೆ ಅಂದರೆ ಇದು ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಮೆಡಿಕಲ್ಗೆ ಜಾಸ್ತಿ ಹೋಗುತ್ತೆ ಇದು. ಸೊ ಮತ್ತು ಬಿ ಪಿ ಶುಗರು ಇದಕ್ಕೆಲ್ಲ ಭಾಳ ಒಳ್ಳೇದು ಇದು. ಸೊ ನಮಗೆ ಖುಷಿ ಕೊಡುವಂಥ ಕೆಲಸಗಳಂದರೆ ಸೊ ಇಲ್ಲಿ ನೋಡಿ ನೀವು, ಇಲ್ಲಿ ನಾವು ಬಂದ ತಕ್ಷಣ ನಾವು ಯಾಕೆ ಅಟ್ರಾಕ್ಟ್ ಆಗುತ್ತೆ, ನಮ್ಮನ್ನೇ ನೋಡ್ಕೊಂತ ಮೇಲ್ಗಡೆ ಬರುತ್ತೆ. ಹೌದು. ಸೊ ಇದು ಒಂಥರ ಒಂದು ಖುಷಿ ಇದರಲ್ಲಿ. ಈ ತೋಟ ಇಟ್ಕೊಂಡು ಸಂಗಡ ಈ ಮೀನು ಕೃಷಿಯನ್ನು ಮಾಡ್ಬೋದು ಅಂತ. ಅಂದರೆ ಇದರಲ್ಲಿ ವೇಸ್ಟ್ ಆಗುವಂಥ ನೀರಾಗಲಿ ಅಥವಾ ಯಾವುದೇ ಒಂದು ತ್ಯಾಜ್ಯವನ್ನು ತೋಟಕ್ಕೆ ಗೊಬ್ಬರವಾಗಿ ಬಳಸ್ಬೋದು. ಹೌದು, ಒಳ್ಳೆ ರಿಚ್ ಫರ್ಟಿಲೈಸರ್ ಆಗಿ ಯೂಸ್ ಆಗುತ್ತೆ. ಈಗ ನಮ್ಮ ಫಾರ್ಮನ್ನು ತೋರಿಸ್ತೇನೆ ಬನ್ನಿ. ಇದು ಆಕ್ಚುಲಿ ಬಯೋಫ್ಲಾಕ್ ಟೆಕ್ನಾಲಜಿ ಅಂತ ಮಾಡ್ಕೊಂಡಿರೋದು. ಇದು ಇದು ಟ್ಯಾಂಕ್ಗಳೆಲ್ಲ ಬಯೋಫ್ಲಾಕ್ ಟ್ಯಾಂಕ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದರಲ್ಲಿ ಈಗ ಮರಿ ಸ್ಟಾಕ್ ಇದೆ, ಈಗ ಒಂದು ತಿಂಗಳದ್ದು ಮರಿ ಸ್ಟಾಕ್ ಇದೆ ಇದರಲ್ಲಿ 3 ಇಂಚು 4 ಇಂಚು ಮರಿಗಳು. ಸೊ ಇನ್ನು ನೆಕ್ಸ್ಟ್ ದೊಡ್ಡ ಸೈಜ್ ಅಂದ್ರೆ ಈ ಕಡೆ ಇದೆ. ಸೊ ಇವೆಲ್ಲ ಟ್ಯಾಂಕ್ ಗಳಿಗೆ ಹಾರ್ವೆಸ್ಟ್ ಆಗಿದೆ, ಈಗಾಗಲೇ ಆಗಿದ್ದು ಹಾರ್ವೆಸ್ಟ್ ಆಗಿದೆ. ಸೊ ಮಾರ್ಕೆಟಿಗೆ ಹೋಗಿದೆ ಎಲ್ಲ. ಸೊ ಈಗ ಇದರಲ್ಲಿ ದೊಡ್ಡ ಸೈಜು ಇಲ್ಲಿ ರಿಟೇಲ್ ಸೇಲಿಗೆ ಅಂತ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇವೆಲ್ಲ ಈಗ ಹೊರಗಡೆ ಹೋಗಿರೋದೆಲ್ಲ ಹೊರಗಡೆ ಮಾರ್ಕೆಟ್, ದೊಡ್ಡ ಮಾರ್ಕೆಟಿಗೆ ಹೋಗಿದೆ. ಸೊ ಈಗ ಇಲ್ಲಿ ದೊಡ್ಡ ಸೈಜ್ ಇದೆ. ಸೊ ಅಂದ್ರೆ ಇದು ಮಾರ್ಕೆಟ್ ಇರೋದು ಹೊರಗಡೆ ಒಂದು 750 ಪ್ಲಸ್, ಅದು 3 kg ಮೇಲೆ ಇದ್ರೆ ಇದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ. ಹೌದು. ನಿಮ್ಗೆ ಇಲ್ಲೇ ಬಂದು ಹೋಯ್ತಾರ? ಹೌದೌದು, ನಮ್ಮ ಜಾಗಕ್ಕೆ ಬಂದು ಅವ್ರ ಗಾಡಿ ತಗೊಬಂದು ತುಂಬ್ಕೊಂಡು ಹೋಗ್ತಾರೆ. ಆಕ್ಚುಲಿ ಇದು ಮತ್ತೊಂದು ಏನಂದ್ರೆ ಲೈವ್ ಫಿಶ್ ಕಾನ್ಸೆಪ್ಟ್ ಇದು. ಸೊ ಜೀವಂತವಾಗಿ ಮೀನನ್ನ ಮಾರಾಟ ಮಾಡ್ತಾರೆ. ಸೊ ಇಲ್ಲಿಂದ ತಗೊಂಡು ಹೋಗೋದು ಜೀವಂತವಾಗಿ ತಗೊಂಡು ಹೋಗ್ತಾರೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಲೈವ್ ಆಗಿ. ನಿಮ್ಗೆ ಈಗ ಮೀನು ಕೃಷಿ ಮಾಡ್ಬೇಕು ಅಂತ ಹೇಗೆ ಆಲೋಚನೆ ಬಂತು? ಸೊ ನಾನು ಹಿಂಗೆ ಹೊರಗಡೆ ಒಂದೆರಡು ವಿಡಿಯೋಸ್ ಗಳನ್ನು ನೋಡಿ ಅಥವಾ ಹೊರಗಡೆ ಜನ ಮಾಡಿರೋದು ನೋಡಿ ಒಂದು ಐಡಿಯಾ ಬಂತು. ಸೊ ಇದು ಈ ತರ ಟೆಕ್ನಾಲಜಿ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಇದು ಫಸ್ಟ್ ಆಗಿ ಗೌರ್ಮೆಂಟ್ ಸ್ಕೀಮ್ ಇಂದ ಫಸ್ಟ್ ಆಗಿ ಸ್ಯಾಂಕ್ಷನ್ ಆಗಿರೋದು. ಮತ್ತೆ ಮೇಂಟೆನೆನ್ಸ್ ಅಂದ್ರೆ ಅಷ್ಟೊಂದೇನು ಜಾಸ್ತಿ ಮೇಂಟೆನೆನ್ಸ್ ಗಳು ಇರಲ್ಲ. ಸೊ ಡೈಲಿ ಟೈಮ್ ಟು ಟೈಮ್ ಫೀಡಿಂಗು ಮತ್ತೆ ವಾಟರ್ ಎಕ್ಸ್ಚೇಂಜ್, ಸೊ ಅದೇ ಮೇನ್ ಮೇಂಟೆನೆನ್ಸ್. ಸೊ ಅದು ಬಿಟ್ಟು ನೀವು ಒಂದ್ಸಲ ಸೆಟಪ್ ಮಾಡ್ಕೊಳ್ಳೋವರೆಗೂ ಈ ತರ ಸ್ಟ್ರಕ್ಚರ್ಗಳು ಮತ್ತೆ ಅಥವಾ ಬರ್ಡ್ ಅಥವಾ ಯಾವ್ದೇ ಕಾಟಗಳು ಇರದೇ ಇರೋ ಹಾಗೆ ಸುತ್ತ ಬರ್ಡ್ ನೆಟ್ ಅಥವಾ ಶೇಡ್ ನೆಟ್ ಈ ತರ ಫುಲ್ ಪ್ರೊಟೆಕ್ಟ್ ಮಾಡ್ಕೊಬಿಟ್ರೆ ಸೊ ನಿಮಗೆ ಫುಲ್ ಟೈಮ್ ಅಲ್ಲಿ ಮೇಂಟೆನೆನ್ಸ್ ಗೆ ಬಹಳ ಕಡಿಮೆ ಆಗುತ್ತೆ. ಸೊ ಈಗೊಂದು 8 lakhs 9 lakhs ವರೆಗೂ ಖರ್ಚು ಬಂದಿದೆ. ಸೊ ಮತ್ತೆ ಸೀಡ್ ಫೀಡ್ ಅಂತ ಎಕ್ಸ್ಟ್ರಾ ಬರುತ್ತೆ, ಸ್ಟ್ರಕ್ಚರ್ಗೆ ಅಷ್ಟಾಗುತ್ತೆ. ಈಗ ನಿಮ್ಗೆ ಇದರಿಂದ ಲಾಭ ಗಳಿಸಬಹುದು ಅಂತ ಅನ್ಸುತ್ತಾ? ಹೌದು, ಯಾಕಂದ್ರೆ ಖಂಡಿತ, ಯಾಕಂದ್ರೆ ಇದಕ್ಕೆ ಈ ಯಾವ್ಯಾವ ಜಾತಿ ಬಿಡ್ತು ತಳಿ ಮೇಲೆ ಹೋಗುತ್ತೆ ಅದು. ಸೊ ನಾವು ಇಷ್ಟು ಸ್ಟ್ರಕ್ಚರ್ ಮಾಡಿ ಯಾವ್ದೋ ಒಂದು ಲೋಕಲ್ ತಳಿ ಅಥವಾ ಇಲ್ಲಿ ಅವೈಲೇಬಲ್ ಇರುವಂತದನ್ನ ಬೆಳ್ಕೊಂಡ್ರೆ ನಮ್ಗೆ ಖಂಡಿತ ಲಾಸ್ ಆಗುತ್ತೆ ಅದು. ಹೌದು. ಸೊ ಮಾರ್ಕೆಟ್ ಅಲ್ಲಿ ಯಾವ ಡಿಮ್ಯಾಂಡ್ ಇದೆ ಅಂತ ನೋಡ್ಕೊಂಡು ಅದನ್ನ ಬೆಳೆದ್ರೆ ಖಂಡಿತವಾಗಿ ಲಾಭ ಮಾಡ್ಕೋಬಹುದು. ಈ ಎಲೆ ಚುಕ್ಕೆ ಇರ್ಬೋದು, ಕೊಳೆ ರೋಗ ಇರ್ಬೋದು, ಅಡಿಕೆಗೆ ಬಹಳ ಪ್ರಾಬ್ಲಮ್ ಆಗ್ತದೆ. ಹೌದು. ಸೊ ಆ ಕಾರಣಕ್ಕಾಗಿ ಈಗ ಒಂದರದ್ದೇ ಆದಾಯ ಮೂಲವನ್ನ ನಂಬ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೊ ಅದಕ್ಕೆ ಪೂರಕವಾಗಿ ಪರ್ಯಾಯವಾಗಿ ಅದ್ರ ಜೊತೆನೆ ಒಂದು ಮಾಡ್ಬೇಕಂತ ಆರಂಭ ಮಾಡಿ ಮೀನು ಕೃಷಿ ಆರಂಭ. ಹೌದು.